ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಾನೇ ಎನ್ಕ್ವೈರಿ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಗೃಹ ಸಚಿವರು ಆ ಬಗ್ಗೆ ಎನ್ಕ್ವೈರಿ ಸಂಘರ್ಷ ಕೆಲವಾಗಿದೆ ಅನ್ನೋ ಬಗ್ಗೆ ಮಾತಾಡ್ತಾರೆ ಸರ್ಕಾರ ಮತ್ತು ಸಭಾಪತಿ. ನೋಡ್ರಿ, ಆ ರೀತಿ ಸದನದ ಹಾಲಿನಲ್ಲಿ ಅದನ್ನು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಇದರ ಸಭೆಗಳು ಎಲ್ಲಿ ನಡೀತಾವ ಅದನ್ನು ಲೋಕಸಭಾ ಚೇಂಬರು, ವಿಧಾನಸಭಾ ಚೇಂಬರು ಅಂತ ಹೇಳ್ತಾರೆ. ಆ ಚೇಂಬರ್ನಲ್ಲಿ ಅಲ್ಲಿ ಇದು ವಿಧಾನಸಭೆಯ ಚೇಂಬರ್ ಅಂತ ಘೋಷಣೆ ಮಾಡುವಂಥದ್ದು. ಈಗ ಅಕಸ್ಮಾತಾಗಿ ಬೇರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಮಾಡ್ತಾರೆ ಅಂತ ಇಟ್ಕೋರಿ, ವಿಧಾನಸಭೆಯ ಕಲಾಪವನ್ನು ಈಗಿದ್ದು ವಿಧಾನಸೌಧ ಬಿಟ್ಟು ಮತ್ತೊಂದು ಕಡೆ ಮಾಡ್ತಾರೆ ಅಂತ ಒಂದು ಇಮ್ಯಾಜಿನರಿ ಇಟ್ಕೋರಿ ನೀವು. ಮೊದಲ ಬೆಳಗಾಮದಲ್ಲಿ ಮಾಡ್ತಾ ಇದ್ದಾರಲ್ಲ, KLE ವಿಧಾನ ಸುವರ್ಣಸೌಧ ಆಗೋಕ್ಕಿಂತ ಮೊದಲು ಆ ಡೆಸಿಗ್ನೇಟೆಡ್ ಏರಿಯಾ ಏನಿರ್ತದಲ್ಲ ಅದನ್ನು ಘೋಷಣೆ ಮಾಡುವಂಥದ್ದು, ಅಧಿಕೃತಗೊಳಿಸುವಂಥದ್ದು, ಅದಕ್ಕೆ ಆದೇಶ ಹೊರಡಿಸುವಂಥದ್ದು ಏಕೈಕ ಅಧಿಕಾರ ಸ್ಪೀಕರು ಮತ್ತು ಚೇರ್ಮನದ್ದು. ಈಗ ಇಲ್ಲೊಂದು ಹುಬ್ಬಳ್ಳಿಯೊಳಗೆ ತಗೊಂಡು ಅಲ್ಲೇ ನಾವು ಮಾಡಲಿಕ್ಕೆ ಬರೋದಿಲ್ಲ, ಇದು ನಿಯಮ ಇದು. ಹಾಗಾಗಿ ಈ ನಿಯಮವನ್ನು ಮೀರಿ ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು, ಚೇರ್ಮನ್ರು ಎಲ್ಲ ಇದ್ದಾರೆ. ಅವರು 2ನೇ 3ನೇ ಸರ್ತಿಗೆ ಚೇರ್ಮನ್ ಆಗ್ತಾ ಇರೋದು, ಸಾಕಷ್ಟು ಅನುಭವ ಇದೆ. ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು. ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಂದರೆ ನಾನೇ ಎನ್ಕ್ವೈರಿ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಗೃಹ ಸಚಿವರು ಆ ಬಗ್ಗೆ ಎನ್ಕ್ವೈರಿ ಸಂಘರ್ಷ ಕೆಲವಾಗಿದೆ ಅನ್ನೋ ಬಗ್ಗೆ ಮಾತಾಡ್ತಾರೆ ಸರ್ಕಾರ ಮತ್ತು ಸಭಾಪತಿ. ನೋಡ್ರಿ, ಆ ರೀತಿ ಸದನದ ಹಾಲಿನಲ್ಲಿ ಅದನ್ನು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಇದರ ಸಭೆಗಳು ಎಲ್ಲಿ ನಡೀತಾವ ಅದನ್ನು ಲೋಕಸಭಾ ಚೇಂಬರು, ವಿಧಾನಸಭಾ ಚೇಂಬರು ಅಂತ ಹೇಳ್ತಾರೆ. ಆ ಚೇಂಬರ್ನಲ್ಲಿ ಅಲ್ಲಿ ಇದು ವಿಧಾನಸಭೆಯ ಚೇಂಬರು ಅಂತ ಘೋಷಣೆ ಮಾಡುವಂಥದ್ದು. ಈಗ ಅಕಸ್ಮಾತಾಗಿ ಬೇರೆ ಎಲ್ಲೋ ಒಂದು ಕಡೆ ವಿಧಾನಸಭೆ ಮಾಡ್ತಾರೆ ಅಂತ ಇಟ್ಕೋರಿ, ವಿಧಾನಸಭೆಯ ಕಲಾಪವನ್ನು ಈಗಿದ್ದು ವಿಧಾನಸೌಧ ಬಿಟ್ಟು ಮತ್ತೊಂದು ಕಡೆ ಮಾಡ್ತಾರೆ ಅಂತ ಒಂದು ಇಮ್ಯಾಜಿನರಿ ಇಟ್ಕೋರಿ ನೀವು. ಮೊದಲ ಬೆಳಗಾಮದಲ್ಲಿ ಮಾಡ್ತಾ ಇದ್ದಾರಲ್ಲ, KLE ವಿಧಾನ ಸುವರ್ಣಸೌಧ ಆಗೋಕ್ಕಿಂತ ಮೊದಲು ಆ ಡೆಸಿಗ್ನೇಟೆಡ್ ಏರಿಯಾ ಏನಿರ್ತದಲ್ಲ ಅದನ್ನು ಘೋಷಣೆ ಮಾಡುವಂಥದ್ದು, ಅಧಿಕೃತಗೊಳಿಸುವಂಥದ್ದು, ಅದಕ್ಕೆ ಆದೇಶ ಹೊರಡಿಸುವಂಥದ್ದು ಏಕೈಕ ಅಧಿಕಾರ ಸ್ಪೀಕರು ಮತ್ತು ಚೇರ್ಮನದ್ದು. ಈಗ ಇಲ್ಲೊಂದು ಹುಬ್ಬಳ್ಳಿಯೊಳಗೆ ತಗೊಂಡು ಅಲ್ಲೇ ನಾವು ಮಾಡಲಿಕ್ಕೆ ಬರೋದಿಲ್ಲ, ಇದು ನಿಯಮ ಇದು. ಹಾಗಾಗಿ ಈ ನಿಯಮವನ್ನು ಮೀರಿ ನಾವು CID ಎನ್ಕ್ವೈರಿ ಮಾಡ್ತೀವಿ, ನಾವು CBI ಎನ್ಕ್ವೈರಿ ಮಾಡ್ತೀವಿ, ನಾವು ಮತ್ತೊಂದು ಎನ್ಕ್ವೈರಿ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಶಾಸಕಾಂಗದ ಮೇಲೆ ಸವಾರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಆದ್ದರಿಂದ ಈ ಸಂಘರ್ಷವನ್ನು ಬೆಳೆಸುವುದು ಸರ್ಕಾರಕ್ಕೆ ಶೋಭೆ ತರೋದಿಲ್ಲ. ಸನ್ಮಾನ್ಯ ಬಸವರಾಜ ಹೊರಟ್ಟಿಯವರು ಅತ್ಯಂತ ಹಿರಿಯ ನುರಿತ ಶಾಸಕರು, ಚೇರ್ಮನ್ರು ಎಲ್ಲ ಇದ್ದಾರೆ. ಅವರು 2ನೇ 3ನೇ ಸರ್ತಿಗೆ ಚೇರ್ಮನ್ ಆಗ್ತಾ ಇರೋದು, ಸಾಕಷ್ಟು ಅನುಭವ ಇದೆ. ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಅವರು ಅನೇಕ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು ಪಾಲನೆ ಮಾಡೋದು ಒಳ್ಳೆಯದು. ಇಲ್ಲ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಂದರೆ
ಸತತವಾಗಿ ಹಲಗಾಮಚ್ಚಿ ಬೈಪಾಸ್ ರೈತರಿಂದ ವಿರೋಧ ಇದೆ. ಕಾನೂನು ಬಾಹಿರವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಕೆಲಸವನ್ನು ಮಾಡ್ತಿದೆ. ಈ ರೈತರು ಯಾವುದು ಪ್ರತಿ ಸಲ ಆದರೂ ಇನ್ನೂವರೆಗೆ ಆದರೂ ಯಾವುದು ಕಾನೂನು ಬಿಟ್ಟು ಕೆಲಸ ಮಾಡಿಲ್ಲ. ಹೀಗೆ ಡಿಸೆಂಬರ್ 16ರಂದು ಹೊಸ ಅಪೀಲ್ ಆದಂಥ ಸಂದರ್ಭ ಇದೆ. ಅದು ಮತ್ತು ಈಗ ಜನವರಿ 18ಗೆ ಡೇಟ್ ಇದೆ. ಅದು ಇರ್ತಾಯೋ ಒತ್ತಾಯದಿಂದ ಈ ಕೆಲಸ ನಡೆಸಿದ್ದಾರೆ. ಕೇಳಿದ್ರೆ ಅವರು ಏನೂ ಕೊಡ್ತಾ ಇಲ್ಲ. ಇದು ನ್ಯಾಯ ಅಂತ ಕೇಳ್ತೀವಿ ನಾವು. ಸರ್ಕಾರಾಗೆ ಇಂಥ ಅನ್ಯಾಯ ಕೆಲಸ ಮಾಡ್ತಿದೆ. ನಾಗರಿಕಾಗಿ ನಾವು ಏನು ಮಾಡಬಾರ್ದು? ಇದಕ್ಕಾಗಿ ನಾವು ಈಗ ಅವ್ರಿಗೆ ಏನು ಕೇಳ್ತಿದ್ದೇವೆ, ವರ್ಕ್ ಆರ್ಡರ್ ಏನೋ ಒಂದು ಕೋರ್ಟ್ನಲ್ಲಿ ನಮ್ಗೆ ಕೇಳಲಿಕ್ಕೆ ಹೋದ್ರೆ ಏನೋ ಅವ್ರು ಕ್ರಾಸಿಂಗ್ ಮಾಡ್ಲಿಕ್ಕೆ ಹೋದ್ವಿಲ್ಲ ಅಂತಾರೆ, ನೀವು ಸ್ಟೇ ತೊಗೊಂಬರಿ. ಸ್ಟೇ ಇನ್ನೂ ಒಂದು ಡೇಟ್ನು ಸ್ಟೇ ಇಲ್ಲ, ಕೇಸ್ ಸ್ಟಾರ್ಟ್ ಇಲ್ಲ, ಹೆಂಗೆ ಸ್ಟೇ ಕೊಡಬೇಕು? ಇವರು ಮತ್ತು ವರ್ಕ್ ಆರ್ಡರ್ ಇಲ್ಲಿ ಕೊಡ್ರಂದ್ರೆ ಇಲ್ಲ ಅಂತ ವರ್ಕ್ ಆರ್ಡರ್ ಇಲ್ಲ. ಏನೋ ಸುಮ್ಮನೆ ಎಲ್ಲೋ ಖಾನಾಪುರ ರೋಡ್ ಕೊಟ್ಟಿನಿ, 0.0 ಹೈಕೋರ್ಟ್ ಸಿದ್ಧ ಮಾಡಂದಿದೆ, ಇನ್ನೂವರೆಗೆ ಸಿದ್ಧ ಇಲ್ಲ. ಅದು ಇರ್ತಾಗ ಇವರು ಒಟ್ಟು ಕೆಲಸ ಒಟ್ಟು ದಬಾವಶಾಹಿ ರೈತರಿಗೆ ಅನ್ಯಾಯ ಮಾಡ್ತಾ ಇವರು ಕೆಲಸ ಮಾಡ್ತಿದ್ದಾರೆ. ಇದ್ರ ಸಲುವಾಗಿ ಕರ್ನಾಟಕ ಮತ್ತು ಈ ರಾಜ್ಯ ಕೇಂದ್ರ ಸರ್ಕಾರ ಮೇಲೆ ನಮ್ದು ರೈತರ ಧಿಕ್ಕಾರ ಇದೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.